ಕಡೆ ದರ್ಶನ್ ಅವರಿಗೂ ಕೂಡ ನೀವು ಅವರೊಟ್ಟಿಗೆ ಸ್ಕ್ರೀನ್ ಶೇರ್ ಮಾಡಿದಾರ ಅಂಡ್ ಸುದೀಪ್ ಅವರೊಟ್ಟಿಗೂ ಕೂಡ ಒಂದಷ್ಟು ಬಾಂಡಿಂಗ್ ಅನ್ನ ಹೊಂದಿದಾರ. ಮಾರ್ಕ್ ಕೂಡ ಬರ್ತಾ ಇದೆ. ಮಾರ್ಕ್ ಸಿನಿಮಾದ ಬಗ್ಗೆ ಏನು ಹೇಳ್ತೀರಾ? ಸರ್, ಇದನ್ನ ನಾನು ಪ್ರತಿ ಕಡೆ ಹೇಳಿದ್ದೀನಿ. ಕಂಪ್ಯಾರಿಸನ್ ಇಲ್ಲ. ಮಾರ್ಕ್ ಸಿನಿಮಾ ಬಂದು ಇಟ್ ಈಸ್ ಅ ವೆರಿ ಡಿಫ್ರೆಂಟ್ ಜಾನರ್. ಆ್ಯಂಡ್ ಸುದೀಪ್ ಸರ್ದು ಲುಕ್ಕು ನೀವೇ ನೋಡಿದ್ದೀರಾ, ಹೊಸ ಲುಕ್ಕು, ಹೊಸ ಸ್ಟೈಲು. ಆ್ಯಂಡ್ ಮೊನ್ನೆ ಒಂದು ಟೀಸರ್ ಬಿಟ್ಟರು, ಟೀಸರ್ನಲ್ಲೂ ನೋಡಿದ್ರಿ ಹೇಗೆ ಕಾಣಿಸ್ತಾ ಇದ್ದಾರೆ ಅಂದ್ಬಿಟ್ಟು, ಎಷ್ಟು ಮಾಸ್ ಆಗಿದೆ ಅಂತ. ನಾನು ಹೇಳ್ದಂಗೆ ಮಾರ್ಕ್ ವಿಲ್ ಲೀವ್ ಅ ಮಾರ್ಕ್ ಇನ್ ದ ಇಂಡಸ್ಟ್ರಿ. ಸೊ ಸಖತ್ತಾಗಿ ಮಾಡಿದ್ದಾರೆ. ಆ್ಯಂಡ್ ಆಲ್ಸೋ ಸಾಕಷ್ಟು ಲೊಕೇಶನ್ಸು, ಸಾಕಷ್ಟು ಜೂನಿಯರ್ಸು, ಸಾಕಷ್ಟು ಫೈಟು, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಬಿಕಾಸ್ ಕಣ್ಣಿಂದ ನೋಡಿದ್ದೀನಿ ನಾನು ಯಾವ ರೀತಿ ಮಾಡಿದ್ದಾರೆ ಅಂತ. ಅದ್ಭುತವಾಗಿದೆ ಆ ಸಿನಿಮಾ ಕೂಡ. ಆ್ಯಂಡ್ ಮಾರ್ಕ್ ಕ್ರಿಸ್ಮಸ್ಗೆ ಒಂಥರ ಬಂಪರ್ ಇದ್ದಂಗೆ ಅದು. ಏನೋ ಸದ್ದಿಲ್ಲದೆ ಸರ್ಪ್ರೈಸ್ ಕೊಡುವಂಥ ಏನಾದರೂ ಎಲಿಮೆಂಟ್ಸ್ ಏನಾದ್ರು ಇದೆಯಾ ನಿಮ್ಮದು? ಇಲ್ಲ, ಮಾರ್ಕ್ ಇಲ್ಲ. ಬಿಕಾಸ್ ಮಾರ್ಕ್ ಮಾಡೋವಾಗ ನಾನು ಬೇರೆ ಸಿನಿಮಾನಲ್ಲಿ ಬ್ಯುಸಿ ಇದೆ. ಆ್ಯಂಡ್ ಆಲ್ಸೋ ಏನಾಗತ್ತೆ ಅಂದರೆ, ಸಿನಿಮಾ ತುಂಬ ಚೆನ್ನಾಗಿದೆ, ಸುಮ್ಮನೆ ಕ್ಯಾರೆಕ್ಟರ್ಗಳನ್ನ ತೋರಿಸ್ಬಾರ್ದು. ಆ್ಯಂಡ್ ಅದರದ್ದು ಕಾಸ್ಟಿಂಗು ಏನೇ ಇದ್ರೂ ಅದು ಮುಂಚೆ ಆಗೋಗಿತ್ತು. ಆ್ಯಂಡ್ ಇವಾಗ ನನಗೆ ಸುದೀಪ್ ಸರ್ ಒಂಥರ ಒಂದು ಗುರು ಥರ ಅಂತ ಅದಕ್ಕೆ ಸೇರಿಸ್ಕೊಂಡ್ರು ಅಥವಾ ಇನ್ನೊಂದು ಮತ್ತೊಂದು ಅನ್ನೋದು ಅದು ನನ್ನಲ್ಲೂ ಇಲ್ಲ, ಸರಲ್ಲೂ ಇಲ್ಲ. ಈಸ್ ವೆರಿ ಕ್ಲಿಯರ್. ಪ್ರಾಜೆಕ್ಟ್ ಅಂದಮೇಲೆ ಅವ್ರ ತಲೆನಲ್ಲಿ ಪ್ರಾಜೆಕ್ಟು, ಅವ್ರ ಸಿನಿಮಾ, ಅವ್ರ ಪ್ರಾಜೆಕ್ಟ್ ಹೇಗೆ ಬರಬೇಕು, ಅವ್ರ ಟೆಕ್ನಿಷಿಯನ್ಸು ಕೆಲಸ ಹೇಗೆ ಮಾಡಿದ್ದಾರೆ ಅಂದರೆ, ನಾನು ಕಣ್ಣಾರ ನೋಡಿದ್ದೀನಿ. ಬೆಳಗ್ಗೆ ಶೂಟಿಂಗ್ ಹೊರಟ್ರೆ ರಾತ್ರಿ 12, 1, 2 ಗಂಟೆವರೆಗೂ ಶೂಟ್ ಮಾಡೋರು. ಈಸ್ ಅ ಸೂಪರ್ ಸ್ಟಾರ್. ನಾನು 11 ಗಂಟೆಗೆ ಬರ್ತೀನಿ, 5 ಗಂಟೆಗೆ ಹೋಗ್ತೀನಿ ಅಂತ ಹೇಳ್ಬೋದು. ಫಸ್ಟ್ ಟು ಬಿ ಆನ್ ದ ಸೆಟ್, ಲಾಸ್ಟ್ ಒನ್ ಟು ಲೀವ್. ಆ್ಯಂಡ್ 12-1 ಗಂಟೆಗೆ ಮುಗಿದ್ರು ಅವನು ವಾಪಸ್ ಬಂದು ನಮ್ಮದು ಫ್ಲರ್ಟ್ ಸಿನಿಮಾದು ಒಂದಷ್ಟು ಎಡಿಟ್ ಇತ್ತು, ಆ ಎಡಿಟ್ ಮಾಡಿ 3 ಗಂಟೆ 4 ಗಂಟೆವರೆಗೂ 1 ಅವರ್ 2 ಅವರ್ಸ್ ಮಲಗಿ, ಅದು ಮಲಗ್ತಾ ಇರಲಿಲ್ಲ, ನಮ್ಮ ಜೊತೆ ಮಾತಾಡ್ಕೊಂಡಿರ್ತಿದ್ರು. 1 ಅವರ್ಸ್ 2 ಅವರ್ಸ್ ಮಲಗಿ ಪಟ್ ಅಂತ ಮತ್ತೆ ಶೂಟಿಂಗ್ ಹೊರಡೋರು. ಒಂದು ಸಿನಿಮಾನ ಒಂದು 6-7 ತಿಂಗಳಲ್ಲಿ ಕಂಪ್ಲೀಟ್ ಮಾಡಿ ಪರದೆ ಮೇಲೆ ತರೋದು ಅಂದರೆ ಸರ್, ಇಟ್ ಈಸ್ ಅ ರೆಕಾರ್ಡ್ ನವ ಡೇಸ್. ಬಿಕಾಸ್ ಒಂದು ಸಿನಿಮಾ ಮಾಡಿ ಪ್ರೀ ಪ್ರೊಡಕ್ಷನ್ನು, ಪೋಸ್ಟ್ ಪ್ರೊಡಕ್ಷನ್ನು, ಅದು ಥಿಯೇಟರ್ಸ್ ಸಿಕ್ಕಿ ವಾಪಸ್ ಥಿಯೇಟರ್ಸ್ ಬರಬೇಕು ಅಂದರೆ ಮಿನಿಮಮ್ 1.5 2 ವರ್ಷ ಬೇಕು. ಬಟ್ ಇಷ್ಟು ಫಾಸ್ಟಾಗಿ ಮಾಡ್ತಾ ಇದ್ದಾರೆ ಅಂದರೆ ಅವ್ರ ಅಭಿಮಾನಿಗಳಿಗೋಸ್ಕರ, ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗೋಸ್ಕರ. ಬಿಕಾಸ್ ವರ್ಷಕ್ಕೆ ಮಿನಿಮಮ್ ಒಂದು ಸಿನಿಮಾ ಕೊಡಬೇಕು, ಒಂದು ಒಳ್ಳೆ ಬ್ಲಾಕ್ ಬಸ್ಟರ್ ಕೊಡಬೇಕು ಅನ್ನೋದು ಸರಿಗೆ ಥಾಟ್ ಇರೋದು. ಸೊ ಸಿಕ್ಕಾಪಟ್ಟೆ ಫಾಸ್ಟಾಗಿ ವರ್ಕ್ ಮಾಡಿದ್ರು, ಅಮೇಝಿಂಗಾಗಿ ವರ್ಕ್ ಮಾಡಿದ್ರು. ಎಲ್ಲದ್ರಲ್ಲೂ ಇನ್ವಾಲ್ವ್ಮೆಂಟ್ ಇಟ್ಕೊಂಡು ಎವ್ರಿ ಸೀನ್ ಅವ್ರದ್ದು ಅಲ್ಲದೆ ಇದ್ರು, ಬೇರೆ ಸೀನ್ಗಳು ನಡೀತಾ ಇದ್ರು ಅಲ್ಲಿ ಇದ್ಕೊಂಡು, ಇದು ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಇದು ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಸಜೆಷನ್ಸ್ ಮಾಡಿಕೊಂಡು ಹಿ ಹ್ಯಾಸ್ ಬ್ರಾಟ್ ಔಟ್ ದ ಮೂವಿ ವೆರಿ ವೆಲ್. ಇಟ್ಸ್ ಅ ಕ್ರಿಸ್ಮಸ್ ಗಿಫ್ಟ್ ಫಾರ್ ಎವ್ರಿ ಒನ್. ಸುದೀಪ್ ಅವರಿಗೆ ಒಡನಾಟವನ್ನು ಇಟ್ಕೊಂಡಿರುವಂತಹ ನಟರಲ್ಲಿ ನೀವು ಕೂಡ ಒಬ್ರು. ಆದರೂ ಕೂಡ ನಾನು ಕೇಳ್ತಾ ಇದ್ದೀನಿ, ಒಂದ್ ಕಡೆ CCL, ಇನ್ನೊಂದ್ ಕಡೆ ಬಿಗ್ ಬಾಸ್, ಇನ್ನೊಂದ್ ಕಡೆ ಸಿನಿಮಾ, ಇನ್ನೊಂದ್ ಕಡೆ ಬೇರೆ ಬೇರೆ ಈವೆಂಟ್ಸ್, ಅವರ ಟೈಮ್ ಬ್ಯಾಲೆನ್ಸ್ ಆಗಿರ್ಬೋದು, ಟೈಮ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಹೆಂಗಿರುತ್ತೆ ಅಂತ ಏನಾದರೂ ತಿಳಿಸ್ಕೊಡೋದಾದ್ರೆ ನಿಮಗೆ ಗೊತ್ತಿದ್ರೆ. ಸುದೀಪ್ ಸರ್ ಮಲಗೋದು ತುಂಬ ಕಡಿಮೆ ಸರ್. ಅಂದರೆ ಹೀಸ್ ಅ ವೆರಿ ಹಿಂಗೆ ಎಚ್ಚರಿಕೆ ಆಗ್ಬಿಡತ್ತೆ ಅವ್ರಿಗೆ, ಒಂಚೂರು ಸೌಂಡ್ ಆದರೂ ಅವನು ಡೀಪ್ ಸ್ಲೀಪ್ ಮಾಡಿದ್ದಾರೆ ಅನ್ನೋದು ನಾನು ನೋಡೇ ಇಲ್ಲ. ಆ್ಯಂಡ್ ಈಸ್ ಆಲ್ಮೋಸ್ಟ್ ಆನ್ ಹಿಸ್ ಟೋಸ್ ಎವ್ರಿ ಟೈಮ್. ಬಿಕಾಸ್ 24 hours ಅವ್ರಿಗೆ ಸಾಲೋದಿಲ್ಲ. ದಿನದಲ್ಲಿ ಮೋಸ್ಟ್ಲಿ 36 hours ಅಥವಾ 72 hours ಇದ್ದಿದ್ರೆ ಸಾಕಾಗಿರೋದು ಅವ್ರಿಗೆ. ಬಟ್ 24 hours ಸಾಕಾಗೋದಿಲ್ಲ ಅವ್ರಿಗೆ. ಬಿಕಾಸ್ ಈಸ್ ಬ್ಯುಸಿ ವಿತ್ ಮೀಟಿಂಗ್ಸ್. ಯಾರೋ ಒಬ್ರು ಬರ್ತಿರ್ತಾರೆ, ಏನೋ ಒಂದು ನಡೀತಿರುತ್ತೆ, ಬಿಗ್ ಬಾಸ್ ನಡೀತಾ ಇದೆ, ಮಧ್ಯದಲ್ಲಿ ಪ್ರಾಕ್ಟೀಸ್ ನಡೀತಾ ಇದೆ. ಯು ವಾಂಟ್ ಬಿಲೀವ್, ಶೂಟ್ ಮಾಡ್ತಾರೆ, 8 to 9 hours ನಿಂತಿರ್ತಾರೆ. ಬ್ರೇಕಲ್ಲಿ ಬಂದು ಕ್ರಿಕೆಟ್ ಪ್ರಾಕ್ಟೀಸ್ ಮಾಡ್ತಾರೆ. ಕ್ರಿಕೆಟ್ ಪ್ರಾಕ್ಟೀಸ್ ಮಾಡೋದು ಅಂದರೆ ಒಂದು 200 balls ಟ್ಯಾಪ್ ಮಾಡ್ತಾರೆ, ಒಂದು 100 to 200 balls ಬೌಲ್ ಮಾಡ್ತಾರೆ. ಇಷ್ಟು ಮಾಡಿ ಶವರ್ ತೊಗೊಂಡು ಫ್ರೆಶ್ ಆಗಿ ಮತ್ತೆ ಶೂಟಿಂಗ್ ಹೋಗ್ತಾರೆ. ದಟ್ ಈಸ್ ದ ವೇ ಹಿ ಈಸ್ ವರ್ಕಿಂಗ್. ಆ್ಯಂಡ್ ಟಚ್ ವುಡ್, ಅವರ ಒಂದು ಎನರ್ಜಿ, ಅವ್ರದ್ದೊಂದು ಎಂತೂ ಅಂದರೆ ನಾವುಗಳು ನೋಡಿ ನಾವು ಕಲಿಬೇಕು ಸರ್ ಅವರಿಂದ. 1 ನಿಮಿಷ ರೆಸ್ಟ್ ಮಾಡೋದಿಲ್ಲ. ಆ್ಯಂಡ್ ಹಿ ಈಸ್ ಆನ್ ಹಿಸ್ ಟೋಸ್ ಆಲ್ವೇಸ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.
ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.